ನೀಲಾ ಕುಕಿಂಗ್ ಚಾನೆಲ್ಗೆ ಇವತ್ತು ಚಿಕನ್ ಕರಿ ಗ್ರೇವಿ ಅಂತಾನೆ ಹೇಳ್ಬೋದು. ಮುದ್ದೆ, ಅನ್ನ, ಚಪಾತಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಇವಾಗ ಒಂದು ಚಿಕ್ಕ ಕಡಾಯಿಗೆ 1-2 ಸ್ಪೂನ್ ಎಣ್ಣೆ ಹಾಕೊಂಡು ಇಲ್ಲಿ ಸಾಂಬಾರ್ ಆನಿಯನ್ ಕೂಡ ನೀವು ಇಲ್ಲಿ ಹಾಕೊಬಹುದು. ಒಂದು ದೊಡ್ಡ ಸೈಜ್ 2 ಈರುಳ್ಳಿ ಹಾಕೊಂಡು ಸ್ವಲ್ಪ ಚಕ್ಕೆ, ಲವಂಗ, 1 ಟೇಬಲ್ ಸ್ಪೂನ್ ಸೋಂಪು ಹಾಕೊಳ್ಳಿ. ಚಿಕ್ಕ ಸ್ಪೂನ್ ಇದ್ರೆ 1 ಸ್ಪೂನ್ ಹಾಕೊಳ್ಳಿ. ದೊಡ್ಡ ಸ್ಪೂನಲ್ಲಿ ಅಳತೆ ತಗೊಳಂಗಿದ್ರೆ ಅರ್ಧ ಟೇಬಲ್ ಸ್ಪೂನ್ ಹಾಕೊಂಡು ಈರುಳ್ಳಿ ಬಂದು ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋ ಥರ ನಾವಿಲ್ಲಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಫ್ರೈ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಆಗೂ ಇರುತ್ತೆ. ಇವಾಗ ಸ್ವಲ್ಪ ಕರಿಬೇವು ಹಾಕೊಳ್ಳಿ. ನೀವು ಇದಕ್ಕೆ ಇಂಪಾರ್ಟೆಂಟ್ ಮೈನ್ ಅಂದರೆ ಕರಿಬೇವು ಹಾಕ್ಬಿಟ್ಟು ನೀವು ಫ್ರೈ ಮಾಡ್ತಾ ಇರುವಾಗಲೇ ಘಮ ನಿಮಗೆ ಬರುತ್ತೆ. ಈರುಳ್ಳಿ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸಿಗೆ ಹಾಕಿ ರುಬ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಆಗೂ ಬರುತ್ತೆ. ಈರುಳ್ಳಿ ಸ್ಮೆಲ್ ಜಾಸ್ತಿ ಇರಲ್ಲ. ಸ್ವಲ್ಪ ಕೊಬ್ಬರಿ, ಒಂದು ಚಿಕ್ಕ ಬೌಲ್ ಆಗುವಷ್ಟು ಕೊಬ್ಬರಿ ನಾನು ಹಾಕೊತಾ ಇದ್ದೀನಿ. ಕೊಬ್ಬರಿ ಹಾಕಿ ಸ್ವಲ್ಪ ಹಿಂಗೆ ತಿರುವು ಕೊಟ್ಟು ನೀವು ಗ್ಯಾಸ್ ಆಫ್ ಮಾಡಿದ್ರೆ ಸಾಕು. ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಇಲ್ಲಿ ನೀವು ಶುಂಠಿ ಬೆಳ್ಳುಳ್ಳಿನ ಕೂಡ ನೀವು ಮಸಾಲೆಯಲ್ಲಿ ಹಾಕೊಬೋದು. ಪೇಸ್ಟ್ ಇದ್ದರೆ ಸ್ಕಿಪ್ ಮಾಡ್ಕೊಬೋದು. ಇವಾಗ ಆ ಮಸಾಲೆನ ಚೆನ್ನಾಗಿ ನಾನು ರುಬ್ಬಿ ಎತ್ಕೊಂಡಿದ್ದೀನಿ. ಇವಾಗ ಚಿಕನ್ನೆಲ್ಲ ಬೇಯಿಸ್ಕೊಬೇಕಲ್ಲ, ಈ ಥರ ಅಗಲವಾಗಿರೋ ತಪ್ಪಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದೇ ಒಂದು ಪಲಾವ್ ಎಲೆ, 2 ಚಕ್ಕೆ, 2 ಲವಂಗ, ಸ್ವಲ್ಪ ಜೀರಿಗೆ ಹಾಕೊಳ್ಳಿ. ಜೀರಿಗೆ ಹಾಕ್ಕೊಂಡ್ರೆ ಜೀರ್ಣ ಶಕ್ತಿ ಜಾಸ್ತಿ ಇರುತ್ತೆ. ನಾವು ತೆಂಗಿನಕಾಯಿ, ಕೊಬ್ಬರಿ ಎಲ್ಲ ಹಾಕಿದ್ದೀವಲ್ಲ ಆದ್ರಿಂದ. ಇವಾಗ ಒಂದು ಈರುಳ್ಳಿನ ಈ ಥರ ಇದ್ರೊಳಗೆ ಹಾಕೊಂಡು ಅದನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ಗಂಟ ನಾನು ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಹಾಕಿ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಗ್ಯಾಸ್ ಉರಿ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ರಾ ಸ್ಮೆಲ್ ಹೋಗೋ ಗಂಟ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫ್ರೈ ಮಾಡ್ಕೊಬೇಕು. ನಾನು ಫಸ್ಟ್ ಟೈಮ್ ಕರಿ ಮಾಡ್ತಾ ಇದ್ದೀನಿ ಅಂದವರು ಸರಿನೇ, ತುಂಬ ಚೆನ್ನಾಗಿ ಬರುತ್ತೆ. ಇದೇ ರೀತಿ ಟ್ರೈ ಮಾಡಿ. ನಾನೀಗ ತೋರಿಸ್ತಾ ಇರೋದು 1 kg ಚಿಕನ್ಗೆ ಎಷ್ಟು ಹಾಕಬೇಕಂತ. ನೀವು ಒಂದೇ ಒಂದು ಟೊಮೆಟೊ ಹಾಕಿದ್ರೆ ಸಾಕು. ಈ ಗ್ರೇವಿಗೆ ಜಾಸ್ತಿ ಟೊಮೆಟೊ ಹಾಕೋದು ಬೇಡ. ಟೊಮೆಟೊನ ಹಾಕಿ ಸ್ವಲ್ಪ ಕಲ್ಲುಪ್ಪು ಹಾಕಿ ಟೊಮೆಟೊ ಚೆನ್ನಾಗಿ ಮ್ಯಾಶ್ ಆಗೋ ಗಂಟ ನಾವಿಲ್ಲಿ ಟೊಮೆಟೊನ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಟೊಮೆಟೊ 3-4 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ತೊಳೆದುಕೊಂಡಿರೋ ಚಿಕನ್ನ ಇದ್ರೊಳಗೆ ಹಾಕ್ಕೊತಾ ಇದ್ದೀನಿ. ಚಿಕನ್ನಲ್ಲಿ ನೀರಿನ ಅಂಶ ಇರೋದ್ರಿಂದ ನಾವು ನೀರೆಲ್ಲ ಚೆನ್ನಾಗಿ ಹಿಂಡಿ ಚಿಕನ್ನ ಹಾಕ್ಕೊಬೇಕು. 1/4 ಟೇಬಲ್ ಸ್ಪೂನ್ ಅರಿಶಿನ ಹಾಕಿ ತಳ ಹಿಡಿದೇ ಇರೋ ಥರ ನಾವು ತಿರ್ಕೊಳ್ಬೇಕು. ಚಿಕನಲ್ಲಿ ನೀರು ಎಷ್ಟು ಬಿಟ್ಕೊಂಡಿದೆ ನೋಡ್ತಾ ಇದ್ದೀರಾ. ನೀರು ಇವಾಗೇನು ಹಾಕೋದು ಬೇಡ. ಚೆನ್ನಾಗಿ ಡ್ರೈ ಆಗೋ ಗಂಟ ನಾವಿಲ್ಲಿ ಚಿಕನ್ನ ಒಂದು 10 ನಿಮಿಷ ಗಂಟ ನಾವು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಬೇಕು. ಲೋ ಫ್ಲೇಮಲ್ಲಿ ಚಿಕನ್ನ ಬೇಯಿಸಿದ್ರೆ ಟೇಸ್ಟ್ ಆಗೂ ಇರುತ್ತೆ, ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿದಿರುತ್ತೆ. ಆದ್ದರಿಂದ ಹೈ ಫ್ಲೇಮಲ್ಲಿ ಇಟ್ಬಿಡಿ. ಲೋ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಕ್ಕಿ ಒಂದು 10 ನಿಮಿಷ ಚಿಕನ್ನೇ ಬೇಯಕ್ಕೆ ಬಿಡಬೇಕು. ಇವಾಗ ಸ್ಪೈಸಸ್ ಏನನ್ನು ಹಾಕೋದು ಅಂತ ನೋಡೋಣ. ಧನಿಯಾ ಪುಡಿ 2 ಟೇಬಲ್ ಸ್ಪೂನ್ ತಗೊಳ್ಳಿ. ಸಾಂಬಾರ್ ಪುಡಿ 1 ಟೇಬಲ್ ಸ್ಪೂನ್ ತಗೊಳ್ಳಿ. ಆಚಿ ಚಿಕನ್ ಮಸಾಲ 2 ಟೇಬಲ್ ಸ್ಪೂನ್. ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್ ತಗೊಂಡು ಚೆನ್ನಾಗಿ ನೋಡಿ ಚಿಕನಲ್ಲಿ ಈ ಥರ ತಿರುಗಿಸ್ಬೇಕು. ಸ್ಪೈಸಸ್ ಎಲ್ಲ ಹಿಂಗೆ ಹಾಕಿ ತಿರುಗಿಸುವಾಗಲೇ ಚಿಕನ್ ಒಳಗಡೆ ಎಲ್ಲ ಜ್ಯೂಸಿಯಾಗಿರುತ್ತೆ ಸ್ಪೈಸಸ್ ಎಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ತಿರುವು ಕೊಟ್ಟು ಒಂದು ಲೋ ಫ್ಲೇಮಲ್ಲಿ ಇನ್ನೂ ಒಂದು 3 ನಿಮಿಷ ಗಂಟ ನಾವಿಲ್ಲಿ ಬಿಟ್ಕೊಬೇಕು. ನೋಡ್ತಾ ಇದ್ದೀರಾ ಇವಾಗಲೇ. ಈಗ ಕೂಡ ನೀವು ಡ್ರೈ ಚಿಕನ್ ಆಗಿ ಯೂಸ್ ಮಾಡ್ಕೊಬೋದು. ನಾವು ಇವಾಗ ಮಸಾಲೆ ರುಬ್ಬಿದ್ದೀವಲ್ಲ, ಈ ಮಸಾಲೆನ ಇದರೊಳಗೆ ಹಾಕ್ಕೊಬೇಕು. ನಿಮ್ಮ ಕೈಲಿ ಎಷ್ಟು ಸ್ಮೂತಾಗಿ ಪೇಸ್ಟ್ ರುಬ್ಬಕ್ಕಾಗುತ್ತೋ ಅಷ್ಟು ಪೇಸ್ಟಾಗಿ ನೈಸಾಗಿ ರುಬ್ಕೊಬೇಕು. ಹಾಕಿ ಸ್ವಲ್ಪ ನೀರು ಹಾಕಿ ನಾನು ತಿರುಗಿ ಕೊಡ್ತಾ ಇದ್ದೀನಿ. ನೀವು ಚಪಾತಿಗೆ, ಗೀ ರೈಸ್ಗೆ ಅಂದರೆ ಇಷ್ಟೇ ಥಿಕ್ನೆಸ್ ಇದ್ದರೆ ಸಾಕು. ಅನ್ನ, ಮುದ್ದೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರಬೇಕಾದ್ರೆ ಇನ್ನೂ ಸ್ವಲ್ಪ ನೀರು ಇಲ್ಲಿ ಹಾಕ್ಕೊಬೋದು ನೀವು. ಜಾಸ್ತಿ ತೆಳ್ಳಗೆ ಮಾಡೋದು ಬೇಡ. ನೋಡಿ ಇಷ್ಟು ನೀರು ಇದ್ದರೆ ಸಾಕು. ಧಾರಾಳವಾಗಿ 5 ಜನ ನಾವಿಲ್ಲಿ 5 ಜನಕ್ಕೆ ಸರ್ವ್ ಮಾಡ್ಬೋದು. ನೋಡಿರಿ, ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ಈ ಥಿಕ್ನೆಸ್ಗೆ ಒಂದು 5 ನಿಮಿಷ ಗಂಟ ಬೇಯಿಸ್ಕೊಂಡಿದ್ದು ಆಗಿದೆ. ಇವಾಗ ಚಿಕನ್ ಕರಿ ಬಿಸಿ ಬಿಸಿಯಾಗಿರೋ ನ್ಯೂ ವೇಲಿ ಚಿಕನ್ ಕರಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ನೀವು ಇದೇ ಥರ ಟ್ರೈ ಮಾಡಿ. ಇವಾಗ ಸರ್ವ್ ಮಾಡೋಣ. ಇವಾಗ ಬಿಸಿ ಬಿಸಿ ಮುದ್ದೆ ಆಲ್ರೆಡಿ ನಾನು ಮಾಡಿಟ್ಟಿದ್ದೆ. ನೀವು ಅನ್ನಕ್ಕೂ ತಿನ್ಬೋದು, ಚಪಾತಿ, ಪರೋಟಾಗೆ ಸಾಲ್ನ ಥರನೂ ತಿನ್ಬೋದು. ಅಷ್ಟು ಟೇಸ್ಟಾಗೂ ಚೆನ್ನಾಗೂ ಇರುತ್ತೆ. ನೋಡ್ರಿ ಯಾವ ರೀತಿ ಚಿಕನ್ ಬೆಂದಿದೆ. ಮತ್ತು ಆಲ್ರೆಡಿ ನಾನು ಕಬಾಬ್ ಮಾಡಿದ್ದೆ, ಆ ರೆಸಿಪಿನೂ ಹಾಕ್ತೀನಿ. ಆ ಕಬಾಬ್ನ ಹಾಕ್ಕೊಂಡು ಮುದ್ದೆನ ನೋಡಿರಿ ಈ ಥರ ರೌಂಡಾಗಿ ತಿರ್ಗಿಸ್ಕೊಂಡು ಹಿಂಗೆ ಕಲಸಿದ್ರೆ ಸರಿ. ನೋಡಿ ಇಷ್ಟು ಥಿಕ್ನೆಸ್ ಇದ್ದರೆ ಮುದ್ದೆ ಸಾಕಲ್ಲ. ಮುದ್ದೆ ಆಗಲಿ ಸಾರಾಗಲಿ ಎಷ್ಟು ಚೆನ್ನಾಗಿದೆ ಅಂತ.
ನೋಡ್ರಿ ಚಿಕನ್ ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತೀನಿ. ಬರೀ ನೋಡೋದು ಮಾತ್ರ ಅಲ್ಲ, ನೀವು ಮನೇಲಿ ಚಿಕನ್ ತಂದಾಗ ಎತ್ತಿಟ್ಟು ಈ ಥರ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ.